ಇನ್ನೊಂದು ಎಕ್ಸಾಂಪಲ್ ನೆನಪು ಬರ್ತಾ ಇದೆ ನನಗೆ. ಒಬ್ಬ ವಿದ್ಯಾರ್ಥಿನಿ ಬೆಂಗಳೂರಿನವರು ಒಂದು ಕೋರ್ಸ್ ಮಾಡಿದ್ದಾರೆ. ಅವರು ಸಿಂಪಲ್ ನಾರ್ಮಲ್ ಕೋರ್ಸ್, ಕನ್ನಡ ಮೀಡಿಯಂ ವಿದ್ಯಾರ್ಥಿನಿ ಬೆಂಗಳೂರಿನಲ್ಲಿರೋರು. ಆ ವಿದ್ಯಾರ್ಥಿನಿ ಸತತ 4 ಪ್ರಿಲಿಮ್ಸ್ ಫೇಲ್. ನೆನ್ಪಿಟ್ಕೊಳ್ಳಿ, ನನಗೆ ಕಾಲ್ ಮಾಡಿ ಮಾತಾಡಿದಾರೆ ಅವರು. ಸತತ 4 ಪ್ರಿಲಿಮ್ಸ್ ಫೇಲ್ ಆ ವಿದ್ಯಾರ್ಥಿನಿ. ಹಿಂದೂ ನ್ಯೂಸ್ ಪೇಪರ್ ಓದೋಕ್ ಬರ್ತಾ ಇರಲಿಲ್ಲ ಅವ್ರಿಗೆ. 2019ರಿಂದ UPSC ತಯಾರಿ ಮಾಡ್ತಾ ಇದ್ದಾರೆ, 19 ಅಥವಾ 20ರಿಂದ. ಬೆಂಗಳೂರಿನ ದೊಡ್ಡ ಸಂಸ್ಥೆಯಲ್ಲೇ ಕೋಚಿಂಗ್ ತಗೊಂಡಿದ್ದಾರೆ. ಕೋಚಿಂಗ್ ಕೂಡ ಚೆನ್ನಾಗಿದೆ, ಗೈಡೆನ್ಸ್ ಚೆನ್ನಾಗಿ ಸಿಕ್ಕಿದೆ ಅವರಿಗೆ. ಬಟ್ ಪ್ರಿಲಿಮ್ಸ್ ಪಾಸ್ ಆಗ್ತಾ ಇರಲಿಲ್ಲ. ಅಳ್ತಾ ಇದ್ರಂತೆ ಅವರು ಲೈಬ್ರರಿ ಕುಳಿತುಕೊಂಡು. ಹಿಂದೂ ನ್ಯೂಸ್ ಪೇಪರ್ ಅರ್ಥ ಆಗಲ್ಲ, ನಿಜವಾಗ್ಲೂ ಅರ್ಥ ಆಗಲ್ಲ. ನಾನು ಕೂಡ ಬಿಟ್ಟಿದ್ದೆ ಅದನ್ನ, ಮುಟ್ಟೇ ಇಲ್ಲ ನಾನು ನ್ಯೂಸ್ ಪೇಪರ್ನ. ಯಾಕೆ ಅರ್ಥ ಆಗಲ್ಲ, ಅದೇನ್ ಮಾಡೋರು, ಯಾವ ತರ ಅರ್ಥ ಮಾಡ್ಕೊಳ್ಳೋರು. ಬಟ್ ಇವಾಗ ಅರ್ಥ ಆಗತ್ತೆ ನಮಗೆ, ಯಾಕಂದ್ರೆ 7-8 ವರ್ಷ ಆಯ್ತು ತಯಾರಿ ಮಾಡೋಕ್ ಸ್ಟಾರ್ಟ್ ಮಾಡಿ. ಆ ವಿದ್ಯಾರ್ಥಿನಿ ಬಿಟ್ಟಿಲ್ಲ, ಆದ್ರೆ ಛಲ ಬಿಟ್ಟಿಲ್ಲ, ಪ್ರಯತ್ನ ಪಟ್ಟಿದ್ದಾರೆ. ಇವಾಗ 5ನೇ ಅಟೆಂಪ್ಟ್ ನಲ್ಲಿ ಪ್ರಿಲಿಮ್ಸ್ ಕ್ಲಿಯರ್ ಆಗಿದೆ ಆ ವಿದ್ಯಾರ್ಥಿನಿ. ಪ್ರಿಲಿಮ್ಸ್ ಕ್ಲಿಯರ್ ಮಾಡಿ ಮೇನ್ಸ್ ಕೂಡ ಬರ್ದಿದ್ದಾರೆ, ಹೋದ ವರ್ಷ ಬರ್ದಿದ್ರು. ಸೊ ಸ್ವಲ್ಪ ಅಂಕಗಳಲ್ಲಿ, ಒಂದು 30-35 ಅಂಕಗಳಲ್ಲಿ ಮೇನ್ಸ್ ಮಿಸ್ ಆಗಿದೆ ಅವರು. ಇಂಟರ್ವ್ಯೂ ಕಾಲ್ ಮಿಸ್ ಆಗಿದೆ. ಈ ವರ್ಷ ಅಟೆಂಪ್ಟ್ ಕೊಟ್ಟಿಲ್ಲ ಅವರು. ನಮ್ಮಲ್ಲಿ ಒಂದು ಕೋರ್ಸ್ ಜಾಯಿನ್ ಆಗಿದ್ದಾರೆ, ಮುಂದಿನ ವರ್ಷ ಬರೆಯೋರಿದ್ದಾರೆ, ಕ್ಲಿಯರ್ ಮಾಡೇ ಮಾಡ್ತಾರೆ.